ಜೆಡಿಎಸ್ ಶಾಸಕ ಜಿಟಿಡಿ ಮೇಲೆ ಕ್ರಾಸ್ ವೋಟ್ ಅನುಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮೌನ ಮುರಿದಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ನನಗೆ ಫೋನ್ ನೋಡಲು ಬರಲ್ಲ, ಇನ್ಸ್ಟಾಗ್ರಾಮ್ ನೋಡಲು ಕೂಡ ಬರಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಮೈಸೂರಿನಲ್ಲಿ ಮೌನ ಮುರಿದಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ನನಗೆ ಫೋನ್ ನೋಡಲು ಬರಲ್ಲ, ಇನ್ಸ್ಟಾ ನೋಡಲು ಕೂಡ ಬರಲ್ಲ. ನನಗೆ ಪಿಎಗಳು ಫೋನ್ ಮಾಡ್ಕೊಳ್ತಾರೆ, ಮೆಸೇಜ್ ನೋಡ್ತಾರೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ನಾನು ಗಮನಿಸಿಲ್ಲ ಅಂತ ಜಿಟಿಡಿ ಹೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಅಷ್ಟೇ. 2028ಕ್ಕೆ ಚುನಾವಣೆಗೆ ನಿಲ್ಲಬೇಕು ಅಂತ ಜನರು ಹೇಳ್ತಾ ಇದ್ದಾರೆ. ಕ್ಷೇತ್ರ ಅಭಿವೃದ್ಧಿ ಬಿಟ್ರೆ ಬೇರೆ ರಾಜಕಾರಣ ನನಗೆ ಗೊತ್ತಿಲ್ಲ. ಇಲ್ಲಿ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನನ್ನ ಬೆಂಬಲದಿಂದಲೇ ಅವರು 2 ಬಾರಿ ಸಿಎಂ ಆಗಿದ್ದು ಅಂತ ಹೇಳಿದ್ದಾರೆ. ಇಲ್ಲಿ ಜಿಟಿಡಿ ಸಿಎಂ ಡಿಕೆಶಿ ಅವರನ್ನು ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿಲ್ಲ. ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಪಕ್ಷ ಕಟ್ಟುವ ಶಕ್ತಿ ಇದೆ. 2 ಬಾರಿ ಸಿಎಂ ಆಗಿದ್ರು, ಈಗ ಕೇಂದ್ರ ಸಚಿವರಾಗಿದ್ದಾರೆ. ನನಗೂ ಸಚಿವರಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಅವರು ಅಂತ ಜಿಟಿಡಿ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಕ್ಷೇತ್ರದ ಜನ ನನ್ನ ಜೊತೆ ನಿಲ್ತಾರೆ ಅಂತ ಜಿಟಿ ದೇವೇಗೌಡರು ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಶಾಸಕ ಜಿಟಿ ದೇವೇಗೌಡ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ದಾರೆ ಜಿಟಿಡಿ. ಈಗ ಸಂಪೂರ್ಣ ಜನರು ಅಭಿವೃದ್ಧಿಗೆ ಬಂದಿದ್ದಾರೆ. ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ, ನಮ್ಮ ಜನ ಹೇಳೋದಿಷ್ಟೇ, ನಮ್ಗೆ ಅದು ಇದು ಬೇಕಾಗಿಲ್ಲ, ನೀವು ಚುನಾವಣೆ ನಿಲ್ಲಬೇಕು ಈ ಸಾರಿ ನೀವು ನಿಲ್ಲಲೇಬೇಕು, ನಾವು ನಿಮ್ಮ ಜೊತೆ ಇರಲೇಬೇಕು ಅಂಥೇಳಿ ಪ್ರತಿಯೊಬ್ಬರೂ ಕೂಡ ಅವರೆಲ್ಲರೂ ಕೂಡ ಏಕೈಕ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ ರಾಜಕೀಯ ನಾನು ಯಾವುದು ಕೂಡ ನಿಮಗೆ ಗೊತ್ತು, ನಾನು ಮೊಬೈಲ್ ನೋಡೋಕ್ಕೆ ಬರೋಲ್ಲ, ಯಾರು ಫೋನ್ ಬರುತ್ತೆ ಆನ್ ಮಾಡೋದು. ಈ ಕಡೆಯಿಂದ ಮಾಡ್ಬೇಕಾದ್ರೆ ನಮ್ಮ ಪಿಎಗಳು ಮಾಡಿಕೊಡ್ತಾರೆ. ಅದ್ಯಾವ ಇನ್ಸ್ಟಾಗ್ರಾಮ್ ಆಗಲಿ ಬೇರೆ ಏನೂ ಕೂಡ ನನ್ನ ಮೊಬೈಲಲ್ಲಿ SMS ಆಗಲಿ ಈ ಕಡೆಯಿಂದ ಮಾಡತಕ್ಕಂಥದ್ದು ಯಾವುದು ಕೂಡ ನನಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ ಇವತ್ತು ಕೂಡ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಬಿಟ್ಟರೆ ಚುನಾವಣೆ ಇನ್ನೂ 2 ವರ್ಷ ಇದೆ. ರಾಜಕೀಯ ಇವತ್ತು ಮಾತಾಡೋದು ಬೇಡ, ನಮ್ಮ ಗುರಿ ಅಭಿವೃದ್ಧಿ. ಈಗ ನೋಡಪ್ಪ, ಅವ್ರಿಗೆ ಅನುಭವ ಇದೆ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆಲ್ಲ ರೀತಿಯ ಅನುಭವ ಏನಿದೆ ಅದನ್ನು ಮಾತಾಡಿರ್ತಾರೆ. ಅದನ್ನು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೈಸೂರಿನಲ್ಲಿ ಮೌನ ಮುರಿದಿದ್ದಾರೆ ಶಾಸಕರು ಜಿಟಿ ದೇವೇಗೌಡರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ, ನನಗೆ ಮುಂದಿನ ಚುನಾವಣೆ ಅಷ್ಟೇ ಇಂಪಾರ್ಟೆಂಟು, ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ನನಗೆ ಇಂಪಾರ್ಟೆಂಟು, ಬೇರೆ ಯಾವುದು ಕೂಡ ನನಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಜನರು ನನಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ, ಆ ವಿಚಾರಕ್ಕೆ ಮಾತ್ರ ನಾನು ಯೋಚನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು 2 ಬಾರಿ ಸಿಎಂ ಆಗಿದ್ದಾರೆ, ಅವರು ನನ್ನ ಬೆಂಬಲದಿಂದಲೇ ಸಿಎಂ ಆಗಿರುವುದಂಥದ್ದು ಅಂತ ಕೂಡ ಇಲ್ಲಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಹಾಗಾಗಿ ನನ್ನ ಕ್ಷೇತ್ರದ ಜನರು ನನ್ನ ಜೊತೆ ಇದ್ದಾರೆ, ಅಷ್ಟು ಸಾಕು ಅಂತ ಇಲ್ಲಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಹೇಳಿಕೆ ಕೂಡ ನಾನಿಲ್ಲಿ ಗಮನಿಸಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಜಿಟಿ ದೇವೇಗೌಡರು. ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದು ಮಾತ್ರ ನನ್ನ ಗುರಿ. 2028ಕ್ಕೆ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ನಾನು ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಜನರು ಹೇಳ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಬಿಟ್ಟರೆ ಬೇರೆ ರಾಜಕಾರಣ ನನಗೇನು ಗೊತ್ತಿಲ್ಲ. ಇಲ್ಲಿ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಈ ಹಿಂದೆ 2 ಬಾರಿ ಸಿಎಂ ಆಗಿದ್ದಾರೆ. ನಾನು ಯಾವತ್ತೂ ಕೂಡ ಸಿಎಂ ಅವ್ರನ್ನ ಸಪ್ರೇಟಾಗಿ ಮೀಟ್ ಆಗಿಲ್ಲ, ಅವ್ರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿಲ್ಲ. ಕುಮಾರಸ್ವಾಮಿ ಅವರಿಗೆ ಗೊತ್ತು ರಾಜ್ಯದಲ್ಲಿ ಹೇಗೆ ಪಕ್ಷವನ್ನು ಕಟ್ಟಬೇಕು ಅಂತ ಅವ್ರಿಗೆ ಗೊತ್ತಿದೆ. 2 ಬಾರಿ ಸಿಎಂ ಆಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ನನಗೂ ಕೂಡ ಅವರು ಸಚಿವನಾಗಿ ಕೆಲಸ ಮಾಡೋದಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ಇಲ್ಲಿ 2 ರೀತಿಯಾಗಿ ಕೂಡ ಇಲ್ಲಿ ಜಿಟಿ ದೇವೇಗೌಡರು ಬ್ಯಾಟ್ ಬೀಸಿ ಇರುವಂಥದ್ದು. ಅಡ್ಡ ಮತದಾನ ವಿಚಾರಕ್ಕೆ ಮೌನ ಮುರಿದಿದ್ದಾರೆ ಒಂದು ಕಡೆ, ಹಾಗೆ ಕುಮಾರಸ್ವಾಮಿ ಅವರ ಪರವಾಗೂ ಕೂಡ ಇಲ್ಲಿ ಜಿಟಿ ದೇವೇಗೌಡರು ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿರುವಂತಹದ್ದು.
ಎಸ್ ಸದ್ಯ ಪ್ರಸ್ತುತ ರಾಜಕಾರಣದಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಬಹಳ ಸದ್ದು ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಯಾವಾಗ ವಿಧಾನ ಪರಿಷತ್ತು ಚುನಾವಣೆ ಆಯ್ತೋ ಆ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಜಿಟಿಡಿ ಅವರು ಮಾಡಿದ್ದಾರೆ ಅನ್ನುವ ಅನುಮಾನಗಳು ಬಹಳ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಟಿಡಿ ಅವರು ರಿಯಾಕ್ಟ್ ಮಾಡಿದ್ರು, ನನಗೆ ಆತ್ಮಸಾಕ್ಷಿಯಿಂದ ನಾನು ವೋಟ್ ಮಾಡಿದ್ದೀನಿ, ನನಗೆ ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಪಕ್ಷ ಹೇಗೆ ಕಟ್ಟಬೇಕು ಅಂತ ಅವ್ರಿಗೆ ಗೊತ್ತಿದೆ ಅಂತ ಆತ್ಮಸಾಕ್ಷಿಯ ಒಂದು ಹೇಳಿಕೆ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ರು, ಪಕ್ಷ ಬಿಟ್ಟು ಹೋಗೋರು ಬಿಟ್ಟು ಹೋಗಲಿ, ನಿಷ್ಠಾವಂತರು ಮಾತ್ರ ಪಕ್ಷದಲ್ಲಿ ಇದ್ರೆ ಸಾಕು, ಅವರು ಒಂದು ಕಾಲ ಆಚೆ ಇಟ್ಟಿದ್ದಾರೆ ಜಿಟಿಡಿ ಅವರು ಅಂತ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೀಗ ಒಂದ್ ರೀತಿಯಾಗಿ ಒಳಗೊಳಗೆ HDK ಹಾಕಿ ಜಿಟಿಡಿ ನಡುವೆ ಒಂದ್ ರೀತಿಯಾಗಿ ಒಳ ಜಗಳ ಇದೆಯಾ ಅಂತ ಕೆಲವು ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತ. ಯಾಕಂದ್ರೆ ಈ ವಿಚಾರದಲ್ಲಿ ಬಹಳ ಏನೇನು ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಗೊತ್ತಿರುವಂತದ್ದು. ಈಗ ಜಿಟಿ ದೇವೇಗೌಡರು ಕೂಡ ಮೈಸೂರಿನಲ್ಲಿ ಮಾತನಾಡಿದ್ದಾರೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಪ್ರಶ್ನೆ ಬಿಟ್ರೆ ನನ್ನ ಮೈಂಡ್ ಅಲ್ಲಿ ಬೇರೆ ರಾಜಕಾರಣ ಏನೂ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ.